ನೋಡಿ, ಈ 14 ಗಂಟೆಗಳ ಕೆಲಸಕ್ಕೆ ನ್ಯಾಸ್ಕಾಮ್ ಅವ್ರು ಹೇಳಿದ್ದಾರೆ ವಾರಕ್ಕೆ 48 ಗಂಟೆ ಕೆಲಸ ಮಾಡೋದು ನ್ಯಾಯ ಇದೆ. ಆ ನ್ಯಾಯ ಚೇಂಜ್ ಮಾಡೋಕ್ಕೆ ಯಾರು ಕೇಳಿಲ್ಲ. ಇಂಡಸ್ಟ್ರಿ ಏನು ಕೇಳಿದೆ ಯಾರು ಗೊತ್ತಿಲ್ಲ. ನ್ಯಾಸ್ಕಾಮ್ ಹೇಳಿದ್ದಾರೆ ನಾವು ಕೇಳಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅವನೇನು ಹೇಳಿದ್ದಾರೆ ಅಂದರೆ, ನಾವು ಯಾವುದೋ ಒಂದು ದಿನದಲ್ಲಿ ಒಂದು ಗ್ಲೋಬಲ್ ಕ್ರೈಸಿಸ್ ಆದರೆ ಜಾಸ್ತಿ ಹೊತ್ತು ಕೆಲಸ ಮಾಡೋಕ್ಕೆ ಆಗ್ಬಹುದು, ಅದಕ್ಕೆ ದಿನಲ್ಲಿ ಒಂದು ಕೆಲಸ ಮಾಡೋದು ಎಕ್ಸ್ಟೆಂಡ್ ಮಾಡಬೇಕು 11 ಗಂಟೆಗೆ ಅಂತ. ಆದರೆ ವಾರಕ್ಕೊಂದ್ಸಲಿ ನಾರ್ಮಲ್ ಕೆಲಸ 48 ಗಂಟೆ ಇರಬೇಕು, ಮತ್ತೇನೋ ಓವರ್ ಟೈಮ್ ಬಿಡ್ತಿರೋ ಅಷ್ಟೇ ಇರಬೇಕು. ನಾವೇನದು ಜಾಸ್ತಿ ಮಾಡೋಕ್ಕೆ ಕೇಳಿಲ್ಲ. 3 ತಿಂಗಳಲ್ಲಿ ಒಂದ್ಸಲಿ 3 ತಿಂಗಳಿಗೆ ಅದು OT ಏನು ಲಿಮಿಟ್ ಇದೆಯೋ ಅದನ್ನು ನಾವು ಚೇಂಜ್ ಮಾಡೋದು ಕೇಳಿಲ್ಲ. ನ್ಯಾಸ್ಕಾಮ್ ಅವ್ರು ಹೇಳಿದ್ದಾರೆ, ಅದು ಒಂದು ಲೆಟರ್ ಬರೆದಿದ್ದಾರೆ. ಅದಕ್ಕೆ ಏನು ಕನ್ಫ್ಯೂಷನ್ ಅಂತ ಹೇಳ್ತಾರೆ. ಯಾರು ದಿನಕ್ಕೆ 14 ಗಂಟೆ ಕೆಲಸ ಮಾಡ್ಬೇಕಂತ ಯಾರು ಕೇಳ್ತಾ ಇಲ್ಲ, ಯಾವ ಇಂಡಸ್ಟ್ರಿನೂ ಕೇಳ್ತಾ ಇಲ್ಲ. ನ್ಯಾಯ ಚೇಂಜ್ ಮಾಡಬೇಕು ದಿನಾಗ್ಲೂ ಅಂತ ಯಾರು ಹೇಳ್ತಾ ಇಲ್ಲ. ಏನು ಹೇಳಿದ್ದಾರೆ ಅಂದರೆ, ಇವಾಗ ವಾರಕ್ಕೊಂದ್ಸಲಿ ಎಷ್ಟು ಕೆಲಸ ಮಾಡ್ತಾರೋ ಅದರೊಳಗೆ ಒಂದು ದಿನಲ್ಲಿ ಕ್ರೈಸಿಸ್ ಆದರೆ, ಮೊನ್ನೆ ಇವಾಗ ಮೈಕ್ರೋಸಾಫ್ಟ್ ಇಂದ ಒಂದು ದೊಡ್ಡ ಕ್ರೈಸಿಸ್ ಆಯಿತು ವಿಶ್ವದಲ್ಲೇ. ಎಲ್ಲ ಸಿಸ್ಟಮ್ ಕೆಳಗೆ ಬಂತು. ಆ ಸಿಸ್ಟಮ್ಮು ಅಪ್ ಟೈಮ್ ಮಾಡೋಕ್ಕೆ ಕೆಲಸ ಮಾಡಬೇಕಾಗತ್ತೆ, ಎಮರ್ಜೆನ್ಸಿ ಅದು. ನಿಮಗೂ ಅಷ್ಟೇ, ನಿಮ್ಮ ಮೀಡಿಯಾದಿಂದ ಕೆಲಸ ಮಾಡ್ತೀರಾ. ಏನಾದರೂ ಕ್ರೈಸಿಸ್ ಆದರೆ ಏನಾದರೂ ಆದರೆ ನೀವು ಒಂದು ದಿನಕ್ಕೆ 18-20 ಗಂಟೆ ಕೆಲಸ ಮಾಡ್ತೀರಾ. ನೀವು ಮಾಡ್ತೀರಾ, ದಿನಾಗ್ಲೂ ಮಾಡಲ್ಲ, ಯಾವಾಗಂದ್ರೂ ಮಾಡ್ತೀರಾ. ಆ ಥರ ಫ್ಲೆಕ್ಸಿಬಿಲಿಟಿ ಇರ್ಬೇಕಂತ ಕೇಳಿದೆ ಅಷ್ಟೇ. ಅದೇ ನಂದು ಅಭಿಪ್ರಾಯ. ಏನು ಅಲ್ಲ, ಸರ್ಕಾರ ಏನು ಚಿಂತನೆ ಮಾಡ್ತೀರ, ಅಲ್ಲ ಸರ್ಕಾರ ಏನು ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಕರೆಕ್ಟಾಗಿ ಹೇಳಬೇಕಲ್ಲ ರೀ. ನಾನು ಅವರು ಓದಿದೆ ಒಂದು ಯಾವುದು ಕರೆಕ್ಟಾಗಿಲ್ಲ. ಅದು ಅವರು ವಾರಕ್ಕೆ ದಿನಾಗ್ಲೂ 14 ಗಂಟೆ ಕೆಲಸ ಮಾಡಿ ಯಾರ ಕೇಳಿದಾರಾ? ವಾರಕ್ಕೆ ಎಷ್ಟು ಗಂಟೆ ಕೆಲಸ ಮಾಡಬೇಕು ಲಿಮಿಟ್ ಅಂತ ಯಾರಾದರೂ ಜಾಸ್ತಿ ಮಾಡೋಕ್ಕೆ ಹೇಳಿದಾರಾ? ತಿಂಗಳಲ್ಲಿ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅದೇನಾದ್ರು ಲಿಮಿಟ್ ಜಾಸ್ತಿ ಮೊದಲ ಡೀಟೇಲ್ಸ್ ಕೊಡ್ಬೇಕ್ರಿ. ಸುಮ್ಮನೆ ಒಂದು ಕಾಂಟ್ರವರ್ಸಿ ಮಾಡಿಬಿಡಿ, ಸುಮ್ಮನೆ ಎಲ್ಲರೂ ಸ್ವಲ್ಪ ಕಾಂಟ್ರವರ್ಸಿ ಮಾಡಿಬಿಟ್ಟಿದ್ದಾರೆ. ಅದೇ ಅದಕ್ಕೆ ಸುಮ್ಮನೆ ಒಂದು ಕಾಂಟ್ರವರ್ಸಿ ಮಾಡಿದ್ದಾರೆ, ಯಾರೋ ಮಾಡಿದ್ದಾರೆ. ಸುಮ್ಮನೆ ಮಾಡೋದು, ಯಾಕಂದರೆ ಇದು ಕೋಟಾ ಬಗ್ಗೆ ಕಾಂಟ್ರವರ್ಸಿ ಇತ್ತಲ್ಲ, ಅದೆಲ್ಲ ಸುಮ್ಮನೆ ಮಾಡೋಕ್ಕೆ ಬೇರೆ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ.